ಹೆಲೋ ಹಾಯ್, ಹೇಗಿದ್ದೀರೆಲ್ಲರೂ? ನಮಸ್ಕಾರ. ನೋಡಿ, ನಾವಿವತ್ತೊಂದು ನಮ್ಮ ತೋಟಕ್ಕೆ ಬಂದಿದ್ದೇವೆ. ಇವತ್ತಿನ ವ್ಲಾಗ್ ಅದುವೇ, ಸ್ವಲ್ಪ ತೋಟವನ್ನೆಲ್ಲ ತೋರಿಸುವಂತ, ಸ್ವಲ್ಪ ಮತ್ತು ತೆಂಗಿನಕಾಯಿ ಎಲ್ಲ ಉಂಟು, ಅದೆಲ್ಲ ಹೆಕ್ಕುವ ಅಂತ ಹೇಳಿ ಉಂಟು. ನೋಡಿ, ತೆಂಗಿನಕಾಯಿ ಅಲ್ಲಿ ಇಲ್ಲೆಲ್ಲ ಬಿದ್ದಿದೆ. ಮಾತ್ರ ಒಂದು ಎಂತ ಅಂದರೆ, ಇಲ್ಲಿ ತುಂಬ ಹುಲ್ಲುಗಳೆಲ್ಲ ಬಂದಿದೆ ನಮ್ಮ ತೋಟದಲ್ಲಿ. ನೋಡ್ಬೋದು, ನೀವು ಚೆನ್ನಾಗಿ ವೀಕ್ಷಿಸ್ಬೋದು. ಒಟ್ರಾಸಿ ಎಷ್ಟು ಬಂದಿದೆ. ನಮ್ಮ ಹತ್ರ ಹುಲ್ಲು ತೆಗೆಯುವ ಮಿಷಿನ್ ಕೂಡ ಉಂಟು, ತೆಗಿತೇವೆ ನಾವು. ಅಂದರೆ ಈಗಲ್ಲ, ಒಂದು ಸೆಪ್ಟೆಂಬರ್ ಮಿಡ್ಲ್ ಸೆಪ್ಟೆಂಬರ್ ಲಾಸ್ಟಲ್ಲಿ ಆಗುವಾಗ ತೆಗಿತೇವೆ. ಆವಾಗ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ನಾನು. ಮತ್ತು ನೋಡ್ಬೋದು, ಅಲ್ಲೊಂದು ತೆಂಗಿನಕಾಯಿ ನೋಡಿದ್ರಿ. ಸ್ವಲ್ಪ ಎದುರು ಹೋಗುವ, ಮತ್ತೆ ನೋಡುವ. ನಮ್ಮದಲ್ಲಿ ಮೇಲೆ ಗುಡ್ಡೆ ಕಾಣ್ತದಲ್ಲ, ಅದು ಕೂಡ ನಮ್ಮದೇ. ಸೊ ಗಾಯ್ಸ್, ನಾವೀಗ ಬಂದಿದ್ದೇವೆ ಇಲ್ಲಿಗೆ, ನಮ್ಮ ಫಾರೆಸ್ಟ್, ಗುಡ್ಡೆ. ನಾವು ನಮ್ಮ ಭಾಷೆಯಲ್ಲಿ ಗುಡ್ಡೆ ಅಂತಲೇ ಹೇಳೋದು. ಸೊ ನೋಡ್ಬೋದು ನೀವು. ಸೊ ನೀವಿಲ್ಲಿ ನೋಡ್ಬೋದು, ಫುಲ್ ಎಲ್ಲ ಅಂದರೆ ಫುಲ್ ಎಷ್ಟು ಬಳ್ಳೆ ಬಂದಿದೆ ಅಂದರೆ ಉಂಟಲ್ಲ, ನಮಗೆ ಈಗ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲ ದಾರಿಯೇ ಬಂದಾಗಿ ಬಿಟ್ಟಿದೆ. ಅಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಈಗ ಮಳೆಲ್ಲ ನೋಡಿ ಸಾಧಾರಣ ಬಿದ್ದಿದೆ ಇಲ್ಲೆಲ್ಲ. ಇಲ್ಲಿ ಒಂದು ದಾರಿ ಇತ್ತು. ಹೀಗೆ ನಾವು ನೆಕ್ಸ್ಟ್ ಇನ್ನು ತೋರಿಸ್ತೇವೆ, ಇದರ ಅರೆಗಾಲ ಬರಲಿ, ಅಂದರೆ ಸಮ್ಮರ್ ಸೀಸನ್ ಬರಲಿ, ಮತ್ತೆ ನೋಡುವ. ಅಲ್ಲಿ ಕೂಡ ಕಾಣ್ತದಲ್ಲ, ಅದು ನಮ್ಮದೇ ತೋಟ ಕೆಳಗೆಲ್ಲ. ಅಲ್ಲಿ ಸ್ವಲ್ಪ ಹೋಗುವ. ಅಂದರೆ ಈಗ ಸ್ವಲ್ಪ ಕತ್ತಲೆ ಆಗ್ತಾ ಬಂತು, ಅಂದರೆ ಈಗ ಮಳೆ ಬರುವ ಲಕ್ಷಣ ಕಾಣ್ತದೆ ನನಗೆ. ಸೊ ನೋಡುವ, ಮಳೆ ಬಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಬೋದು. ಈ ಥರ ನಾವು ಈಗ ತೆಂಗಿನಕಾಯಿ ತಗೊಂಡು ಹೋಗ್ಲಿಕ್ಕೆ ಅಂತ ಗೋಣಿ ಇಟ್ಕೊಂಡು ಬಂದದ್ದು. ಇಲ್ಲಿ ಒಂದು ಕಾಣ್ತದೆ ನೋಡಿ, ಇಲ್ಲಿ ಇದನ್ನೆಲ್ಲ ಬರುವಾಗ ತಗೊಂಡು ಬರೋದು. ಯಾಕಂದರೆ ನಾವು ಹೀಗೆ ಹೋಗಿ ಸ್ವಲ್ಪ ಹಿಂದಿಂದವೇ ಹಿಂದೆ ಹೋಗೋದು, ಅಲ್ಲಿಂದ ಅಲ್ಲ. ಅಲ್ಲಿಂದ ದಾರಿ ಉಂಟು, ಅದರಲ್ಲಿ ಸ್ವಲ್ಪ ಎಲ್ಲ ನೀರು ಹೋಗಿ ಸ್ವಲ್ಪ ಆಚೀಚೆ ಆಗಿರ್ಬೋದು. ನೋಡುವ, ನೆಕ್ಸ್ಟ್ ಇನ್ನು ಸರಿ ಮಾಡಲಿಕ್ಕೆ ಉಂಟು ಅದನ್ನು ಕೂಡ. ಸೊ ಅಯ್ಯೋ, ಇಲ್ಲಿ ಒಂದು ತೆಂಗಿನ ಮರ ಉಂಟು. ನಾವು ಯಾವಾಗಲೂ ಇಲ್ಲಿ ಒಂದು ಹೋಗುವುದು. ಇಲ್ಲಿ ಒಂದು ಗಡಿಯಾಗೆ ಉಂಟು. ಇದು ಒಂದು ಬಂದಾಗಲಿಲ್ಲ, ಇದನ್ನು ಸ್ವಲ್ಪ ಬಂದಾಗಿದಾಗೆ ಆಗಿತ್ತು ನೋಡಿ. ಇಲ್ಲಿ ಅಷ್ಟಿಲ್ಲ. ಇನ್ನು ಕೆಳಗೆ ಹೋಗ್ಬೇಕು ನಾವು. ಕೆಳಗೆ ನಮ್ಮ ತೋಟ ತುಂಬ ಉಂಟು, ಅಲ್ಲಿ ಹೋಗುವ. ನಿಮಗೆ ನಾನು ನೆಕ್ಸ್ಟ್ ಇನ್ನು ಇದು ಬರ್ತದಲ್ಲ, ಬಿಸಿಲು ಬರ್ತದಲ್ಲ, ಆಗ ಇದೆಲ್ಲ ಕ್ಲೀನ್ ಇರ್ತದೆ, ಇಷ್ಟು ಗಲೀಜಿರಲ್ಲ. ಆವಾಗ ನಾನು ನಿಮಗೆ ಕರೆಕ್ಟ್ ತೋರಿಸ್ತೇನೆ. ಈಗ ಸ್ವಲ್ಪ ಶಾರ್ಟ್, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ಇದು ನಮ್ಮದೊಂದು ಖಾಲಿ ಕೊಕೊನೆಟ್ ತೋಟ ಅಂತ ಹೇಳ್ಬೋದು. ಇಲ್ಲಿ ಖಾಲಿ ಕೊಕೊನೆಟ್ಟೇ ಇರೋದು. ನಮ್ಮದು ಆಚೆ ನೋಡಿದರೆ ನೀವು ಫುಲ್ ಕೊಕೊನೆಟೆ, ಇಲ್ಲಿ ಬೇರೆ ಎಂತ ಇಲ್ಲ. ಇಲ್ಲಿಂದ ಶುರು ಆಗೋದು ಅರಕನೆಟ್ ಆಚೆ, ಗೊತ್ತಾಯ್ತಾ? ಬನ್ನಿ ನೋಡುವ. ತೆಂಗಿನಕಾಯಿ ಇಲ್ಲಿ ಸಿಗಲಿಕ್ಕೆ ಇಲ್ಲ ನನ್ನ ಇದರಲ್ಲಿ. ಅಂದರೆ ಇದರಲ್ಲಿ ನೀರಲ್ಲಿ ಹೋಗ್ತದಲ್ಲ ಎಲ್ಲ. ಇಲ್ಲಿ ಒಂದು ದೊಡ್ಡ ಒಂದು ಚರಂಡಿ ಉಂಟು, ಅದರಲ್ಲಿ ಎಲ್ಲ ಹೋಗ್ತದೆ. ಆದರೂ ಒಮ್ಮೆ ನೋಡಿ ಬರೋಣ. ಸಿಗಲಿಕ್ಕೆ ಇಲ್ಲ, ಆದರೂ ಬಂದಿದ್ದೇವೆಲ್ಲ ಅದಕ್ಕಾಗಿ. ಸೊ ಸ್ನೇಹಿತರೆ, ನಮ್ಮದು ಇದೊಂದು ಕೊಕೊನೆಟ್ ತೋಟ. ನಾ ಮೇಲೆ ಹೇಳಿದ ಹಾಗೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಆಗಿ ಉಂಟು. ಬನ್ನಿ ತೋರಿಸ್ತೀನಿ, ಬನ್ನಿ. ತುಂಬ ಕ್ರೇಜಿ ಉಂಟು ಆಯಿತಾ? ಇಲ್ಲಿ ಬನ್ನಿ ನೋಡಿ. ತುಂಬ ಕ್ರೇಜಿ ಅಂದರೆ ಈಗ ಅಷ್ಟು ಕ್ರೇಜಿ ಇಲ್ಲ ನಾ ಹೇಳುವಷ್ಟು. ಯಾಕೆಂದರೆ ಮಳೆ ಜೋರಿರುವಾಗ ತುಂಬ ನೀರಿರುತ್ತೆ ಇಲ್ಲಿ. ಮಳೆ ಈಗ ಕಮ್ಮಿ ಉಂಟು, ಹಾಗಾಗಿ ಅಷ್ಟೇನು ನೀರಿಲ್ಲ. ಆದರೂ ನಿಮಗೆ ನಾನು ತೋರಿಸ್ತೇನೆ. ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಎಲ್ಲ ಬಲ್ಲೆ ಅಡ್ಡ ಉಂಟು, ಕತ್ತೆಲೆ ಕೂಡ ಆಗಿದೆ. ಅಲ್ಲಿ ನೋಡ್ಬೋದು ನೀವು, ಕ್ಯಾಮರಾಮ್ಯಾನ್ ತೋರಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಎಲ್ಲ ಫುಲ್ಲು ನೀರು ಇರುತ್ತೆ ತುಂಬ ಮಳೆ ಇದ್ದರೆ. ಈಗೆಲ್ಲ ಮಳೆ ಆಯಿತು, ಆಟಿ ಎಲ್ಲ ಮುಗಿತಾ ಬಂತು, ಹಾಗಾಗಿ ಮಳೆ ಕೂಡ ಕಡಿಮೆ ಇಲ್ಲೆಲ್ಲ. ಈಗ ಇದು ಎಲ್ಲ ಕ್ಲೀನ್ ಆಗ್ತದೆ. ಇನ್ನು ಸ್ವಲ್ಪ ಇದು ಬಿಸಿಲು ಬರಲಿ, ಎಲ್ಲ ಕ್ಲೀನ್ ಮಾಡಿಸ್ತಾ ಹೋಗ್ತೇವೆ ನಾವು. ಮತ್ತೆ ಏನಂದರೆ ಡಿಮ್ ಆಗ್ತಾ ಬಂತು, ಈಗ ಜೋರು ಮಳೆ ಬರುವ ಹಾಗೆ ಕಾಣ್ತದೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು. ಸೊ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಬೇಗ ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.